ಅಪ್ಪ ಅಮ್ಮ ಮನೆಯಲ್ಲೇ ಇರ್ತಿದ್ರು. ಆದರೆ ಯಾವಾಗಲೂ ನಮ್ಮ ಕಲ್ಪನೆ ಏನಿರ್ತದೆ ಅಂತಂದರೆ ಕೋಚ್ಗಳು ಅಥವಾ ಹೀಲರ್ಗಳು ಇಂಥವ್ರ ಮನೆಗಳಲ್ಲಿ ಏನೂ ಸಮಸ್ಯೆ ಇರಲಿಕ್ಕಿಲ್ಲ ಅಂತ. ಅವಳಿಗೆ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಅಷ್ಟು ಇಷ್ಟ ಇಲ್ಲ. ಹಾಗಾಗಿ ಈವನ್ ಸ್ಟಡೀಸಲ್ಲೂ ಎಲ್ಲ ಸಮಸ್ಯೆಗಳೇನಿಲ್ಲ, ನಡೀತಾ ಇದೆ. ಬಟ್ ಮನೆಗೆ ಬರಬೇಕು ಅಂತ ಅನ್ನಿಸ್ತದೆ. ಬಟ್ ಮನೆಗೆ ಬಂದಾಗ ಸೊ ಇಲ್ಲಿ ಪ್ರಾಬ್ಲಮ್ ಇದ್ದದ್ದು mind, body, soul. ನಮಸ್ಕಾರ. ಮನಸ್ಸೇ ಓ ಮನಸ್ಸೇ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲ ಪ್ರದೀಪ್. ಇವತ್ತಿನ ಸಂಚಿಕೆಯನ್ನು ಶುರು ಮಾಡುವಂತಹ ಸಮಯ. ನಮ್ಮ ಜೊತೆ ಅಕ್ಷರ ದಾಮ್ಲೆ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್. ಸೊ ಪ್ರತಿ ಸಂಚಿಕೆಯಲ್ಲೂ ಕೂಡ ಮನಸ್ಸಿಗೆ ಸಂಬಂಧಪಟ್ಟಂಥ, ಅದರಲ್ಲೂ ಕೂಡ ಮನಸ್ಸಿನಿಂದಾಗಿ ಜೀವನದಲ್ಲಿ ನಡೆಯುವಂತಹ ಘಟನೆಗಳನ್ನು ಹೊತ್ತುಕೊಂಡು ಅದರ ಮೂಲಕ ಒಂದಿಷ್ಟು ವಿಚಾರಗಳನ್ನು ನಾವಿಲ್ಲಿ ಮಾತಾಡ್ತೀವಿ. ಸೊ ಇವತ್ತು ಯಾವ ಕೇಸ್ ಸ್ಟಡಿ ಇದೆ, ಏನು ಘಟನೆ ನಡೀತು? ಸಾಧಾರಣವಾಗಿ ನಮ್ಮ ಕಲ್ಪನೆ ಏನಿರ್ತದೆ ಅಂತಂದರೆ ಕೋಚ್ಗಳು ಅಥವಾ ಹೀಲರ್ಗಳು ಇಂಥವ್ರ ಮನೆಗಳಲ್ಲಿ ಏನೂ ಸಮಸ್ಯೆ ಇರಲಿಕ್ಕಿಲ್ಲ ಅಂತ. ಯಾಕೆಂದರೆ ಅವರು ಊರನ್ನೆಲ್ಲ ಟ್ರಾನ್ಸ್ಫಾರ್ಮ್ ಮಾಡುವಂಥವ್ರು. ಹಾಗಿರುವಾಗ ಮನೆಯಲ್ಲಿ ಎಷ್ಟು ಒಳ್ಳೆಯ ಪರಿಸ್ಥಿತಿ ಇರ್ಬೋದು ಅನ್ನುವಂಥ ಒಂದು ಭ್ರಮೆ ಅನೇಕರಲ್ಲಿ ಇರ್ತದೆ. ಆದರೆ ಭಾವನೆ, ಭ್ರಮೆ. ಹೌದು. ಇದರಲ್ಲಿ ಈ ಕೇಸ್ನಲ್ಲಿ ಏನಾಯಿತು ಅಂತಂದರೆ, ಒಬ್ಬರು ಕೋಚ್ ನನಗೆ ಫೋನ್ ಮಾಡಿದರು. ಹೀಗೀಗೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಇದಾಗಬೇಕು, ಏನೋ ಸೆಷನ್ ಆಗಬೇಕಂತೆ. ಅವಳಿಗೆ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಅಷ್ಟು ಇಷ್ಟ ಇಲ್ಲ. ಹಾಗಾಗಿ ನಿನ್ನ ಹತ್ರ ಕಳಿಸ್ತೇವೆ ಅಂತ. ಅದು ಸಾಧಾರಣವಾಗಿ ಇರುವಂಥದ್ದು. ಈಗ ಮನೆಯಲ್ಲೇ ಇದ್ದ ಕೋಚ್ ಅಥವಾ ತಂದೆ ತಾಯಿ, ಅಲ್ಲಿ ರಿಲೇಷನ್ಶಿಪ್ ಬೇರೆ ಇರ್ತದೆ. ಅಲ್ಲಿ ಅವರನ್ನು ಹಿತ್ತಿಲ ಗಿಡ ಮದ್ದಲ್ಲ. ಹೌದು. ಆಮೇಲೆ ಕೋಚ್ ಅಂತ ಅವರನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ರಿಲೇಷನ್ಶಿಪ್ ಕಾನ್ಫ್ಲಿಕ್ಟ್ಗಳು ಬರ್ತವೆ. ಅವರು ಅಪ್ಪನೋ ಅಮ್ಮನೋ ಅಣ್ಣನೋ ತಮ್ಮನೋ ತಂಗಿಯೋ ಹೀಗೆ ಇದ್ದಾಗ ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಇನ್ಫ್ಲುಯೆನ್ಸ್ ಆಗೋ ಚಾನ್ಸಸ್ ಇರ್ತದೆ. ಹೌದು, ಡಿಸಿಷನ್ ಮೇಕಿಂಗಲ್ಲಿ. ಹೌದು. ಹಾಗೆ ಸರಿ ಅಂತ ಕಳಿಸಿದ್ರು. ಸೊ ಮಾತಾಡ್ತಾ ಇದ್ದಾಗ ಏನು ಆ್ಯಕ್ಚುಲ್ ಸಮಸ್ಯೆಗಳೇನು ಅಂತ ನೋಡಿದ್ರೆ, ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಇಂಜಿನಿಯರಿಂಗಿನಲ್ಲಿ ಅವಳಿಗೆ ಈವನ್ ಸ್ಟಡೀಸಲ್ಲೂ ಎಲ್ಲ ಸಮಸ್ಯೆಗಳೇನಿಲ್ಲ, ನಡೀತಾ ಇದೆ, ಎಲ್ಲ ನಡೀತಾ ಇದೆ. ಬಟ್ ಶಿ ಈಸ್ ನಾಟ್ ಹ್ಯಾಪಿ. ಐ ಆಮ್ ನಾಟ್ ಹ್ಯಾಪಿ. ನನಗೆ ಯಾಕೋ ಏನೋ ಸರಿ ಅನ್ನಿಸ್ತಾ ಇಲ್ಲ, ಏನೋ ಒಂದು ಕಿರಿಕಿರಿ ಆಗ್ತಾಯಿದೆ. ಮನೆಗೆ ಬರಬೇಕು ಅಂತ ಅನ್ನಿಸ್ತದೆ. ಬಟ್ ಮನೆಗೆ ಬಂದಾಗ ನಂಗೆ ನೆಮ್ಮದಿ ಇಲ್ಲ. ಹಾಗಂದರೆ ಅಪ್ಪ ಅಮ್ಮ ಏನಾದ್ರು ಗಲಾಟೆ ಮಾಡ್ತಿದ್ದಾರೆ ಕೇಳಿದ್ರೆ ಅಂಥದ್ದು ಏನಿಲ್ಲ. ಅಂದ್ರೆ ಈಗ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತಂದಾಗ ಏನೆಲ್ಲ ಕಾರಣಗಳಿರ್ತದೆ, ಒಂದು ರೂಟ್ ಕಾಸ್. ಹೌದು. ಸೊ ಹೀಗೆ ನೋಡಿದಾಗ ಯಾಕೋ ನನಗೆ ಅಪ್ಪ ಅಮ್ಮನ ಜೊತೆ ಕನೆಕ್ಷನ್ ಬಿಲ್ಡ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ. ಕನೆಕ್ಷನ್ ಬಿಲ್ಡ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದರೆ ಏನು, ಏನಾಯಿತು ಅಂತಂದರೆ ಏನೋ ಗೊತ್ತಾಗ್ತಿಲ್ಲ, ಯಾಕೋ ಸರಿ ಆಗ್ತಿಲ್ಲ. ಮತ್ತು ನಿಧಾನಕ್ಕೆ ಎಲ್ಲ ಡೈಸೆಕ್ಟ್ ಮಾಡ್ತಾ 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 ಎಲ್ಲಿಂದ ಶುರು ಆಯಿತು. ಮತ್ತು ಸಾಧಾರಣವಾಗಿ ಇಂಥ ಎಲ್ಲ ಸಮಸ್ಯೆಗಳಲ್ಲೂ ನಾವು ಇನ್ನರ್ ಚೈಲ್ಡ್ ಹೀಲಿಂಗನ್ನೇ ಮಾಡಬೇಕಾಗ್ತದೆ. ಯಾಕೆಂದರೆ ಶುರು ಅಲ್ಲೇ ಎಲ್ಲೋ ಆಗಿರ್ತದೆ. ಯಾಕೆಂದರೆ ಅಪ್ಪ ಅಮ್ಮನೊಟ್ಟಿಗೆ ರಿಲೇಷನ್ಶಿಪ್ ಅನ್ನೋದು ಮೂಲಭೂತವಾಗಿರುವಂಥದ್ದು. ಯಾವುದೇ ಮಗುವಿಗೆ ಅವ್ರ ಜೀವನ ಶುರು ಆದಾಗಿಂದ ಸಂಬಂಧ ಬೆಳೀತಾ ಹೋಗಿರುವಂಥದ್ದು. ಸೊ ಈಗ ಕಾಲೇಜಿಗೆ ಬಂದ ಮೇಲೂ ಯಾಕೋ ಕನೆಕ್ಷನ್ ಬಿಲ್ಡ್ ಆಗ್ತಾಯಿಲ್ಲ ಅಂತಂದಾಗ ಏನಾಯಿತು ಅಂತ ನೋಡಲಿಕ್ಕೆ ಇನ್ನರ್ ಚೈಲ್ಡ್ ಮಾಡಿದಾಗ ಏನು ಕಂಡಿತು ಅಂದರೆ, ಅಪ್ಪ ಅಮ್ಮ ನನಗೆ ಟೈಮೇ ಕೊಡ್ತಿರ್ಲಿಲ್ಲ. ಯಾಕೆ ಟೈಮ್ ಕೊಡ್ತಿರ್ಲಿಲ್ಲ ಅಂತಂದಾಗ ಇದು ಮಾಮೂಲಿ ಎಷ್ಟೋ ಕಡೆಗಳಲ್ಲಿ ನಮಗೆ ಕಾಣಿಸ್ಕೊಳ್ಳುವಂಥ ಪರಿಸ್ಥಿತಿ. ಈಗ ಎಸ್ಪೆಷಲಿ ಮಧ್ಯಮ ವರ್ಗದ ಫ್ಯಾಮಿಲಿಗಳಲ್ಲಿ ಅಪ್ಪ ಅಮ್ಮನಿಗೆ ದಿನನಿತ್ಯದ ಹಣಕಾಸಿನ ಅಂದರೆ ಏನು ಅರ್ನ್ ಮಾಡುವಂಥ ಅನಿವಾರ್ಯತೆ ಇದ್ದಾಗ, ಎಸ್ಪೆಷಲಿ ನಗರ ಪ್ರದೇಶಗಳಲ್ಲಿ ಇಬ್ಬರು ಅರ್ನ್ ಮಾಡೋದಿದ್ರೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಎಷ್ಟೋ ಸತಿ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡುವ ಕಾರಣ ಮಕ್ಕಳಿಗೆ ಸಮಯ ಸಿಗದಿರುವಂಥದ್ದು ಎಲ್ಲ. ಇವರು ಇಬ್ಬರು ಬಿಸ್ನೆಸ್ ಮಾಡ್ತಾಯಿದ್ರು ಆ ಟೈಮ್ನಲ್ಲಿ. ಅದರ ಜೊತೆಗೆ ಇವರು ಕೋಚಿಂಗ್ ಮಾಡಲಿಕ್ಕೆ ಹೊಸತಾಗಿ ಒಂದು ಹೊಸ ಅವರ ಕರಿಯರ್ನಲ್ಲಿ ಒಂದು ಶಿಫ್ಟ್ ಮಾಡಲಿಕ್ಕೆ ಅಂತ ಇಬ್ಬರು ಕೂಡ ಕೋಚಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ರು. ಯಾವ ಥರದ ಕೋಚಿಂಗು? ಈ ಲೈಫ್ ಕೋಚಿಂಗ್ ಅಂತ ನಾವು ಕರಿತೀವಲ್ಲ, ಈ ಜನರಿಗೆ ಅವರ ಜೀವನದಲ್ಲಿ ಏನೋ ಸಮಸ್ಯೆಗಳಿರ್ತದೆ, ನಿರ್ಧಾರ ತಗೊಳ್ಳಿಕ್ಕೆ ಆಗೋದಿಲ್ಲ, ಈ ಥರದ ಏನೆಲ್ಲ ಅಸ್ತವ್ಯಸ್ತ ಆಗಿರ್ತದೋ ಅದನ್ನೆಲ್ಲ ಸರಿ ಮಾಡುವಂಥದ್ದು, ಅವರಲ್ಲಿ ಟ್ರಾನ್ಸ್ಫಾರ್ಮೇಷನ್ ತರುವಂಥದ್ದು. ಸೊ ಈ ಥರದ ಕೋಚಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ರು. ಸೊ ಇಲ್ಲಿ ಪ್ರಾಬ್ಲಮ್ ಇದ್ದದ್ದು, ಅಪ್ಪ ಅಮ್ಮನಿಗೆ ಕೆಲಸ ಇತ್ತು, ಆ ಕಾರಣದಿಂದಾಗಿ ಇದು ಏನು ಸಮಯ ಕೊಡಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಅವಳಿಗೆ ನೋವಿರಲಿಲ್ಲ.
ಅಪ್ಪ ಅಮ್ಮ ಮನೆಯಲ್ಲೇ ಇರ್ತಿದ್ರು, ಆದರೆ ಯಾವಾಗಲೂ ಫೋನಲ್ಲೇ ಮಾತಾಡ್ತಾ ಇರ್ತಿದ್ರು. ಅದು ಯಾರ ಹತ್ರ, ಇನ್ಯಾರ ಹತ್ರವು, ಯಾರ ಹತ್ರ, ಇವರು ಕೋಚಿಂಗ್ ಯಾರಿಗೆ ಮಾಡ್ತಿದ್ರು ಅವ್ರ ಹತ್ರ ಎಲ್ಲ ಫೋನಲ್ಲಿ ಮಾತಾಡಿ 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 ಎದುರಿದ್ದ ಮಗಳ ಹತ್ರ ಮಾತಾಡಲಿಕ್ಕೆ ಸಮಯ ಇರಲಿಲ್ಲ. ಸೊ ಅವಳಿಗೆ ನನಗೆ ಹಾಗಿದ್ರೆ ನನ್ನ ಅಪ್ಪ ಅಮ್ಮ ನನಗೋಸ್ಕರ ಏನು ಮಾಡಲಿಕ್ಕೆ ರೆಡಿ ಇಲ್ಲ. ಇವರು ಯಾರ್ಯಾರನ್ನೋ ಎಲ್ಲ ಉದ್ಧಾರ ಮಾಡ್ತಾರೆ. ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ನಾವು ಏನು ಹೇಳ್ತೇವೆ, ಅದೇ ರೀತಿಯಾದಂಥ ಪರಿಸ್ಥಿತಿ. ಇವಾಗ ಆಮೇಲೆ ಇದೆಲ್ಲ ಆಯಿತು. ಆಮೇಲೆ ಅವಳ ಇದು ಇನ್ನರ್ ಸೈಡ್ ಹೀಲಿಂಗ್ ಮಾಡಿ ಆ ನೋವನ್ನು ತೆಗೆದಾಯಿತು. ಅದಾದಮೇಲೆ ನಾನು ಅಪ್ಪ ಅಮ್ಮನ ಜೊತೆ ಕೂತೆ, ಕೇಳಿದೆ, ನೀವು ಎಷ್ಟು ಸಮಯದಿಂದ ಕೋಚಿಂಗ್ ಮಾಡ್ತಾ ಇದ್ದೀರಿ ಅದು ಇದೆಲ್ಲ ಅಂತ. ಕೋಚಿಂಗ್ ಮಾಡೋದು ನಿಲ್ಲಿಸಿ ಆಗಿದೆ, ಈಗ ನಾವು ಮಾಡ್ತಾ ಇಲ್ಲ ಅಂತ. ಓಕೆ. ಕೋಚಿಂಗ್ ನಾವು ಮುಂಚೆ ಮಾಡ್ತಿದ್ದದ್ದು. ಯಾವ ಟೈಮಲ್ಲಿ? ಅದೇ ಒಂದು 15-20 ವರ್ಷ ಮಾಡಿದ್ದು. ಈಗ ಅದನ್ನು ನಿಲ್ಲಿಸಿದ್ದೇವೆ. ಓಕೆ, ಯಾಕೆ ನಿಲ್ಲಿಸಿದ್ವಿ? ಅಲ್ಲ, ಈಗ ನಾವು ಬೇರೆ ಇನ್ನೊಂದು ಬಿಸ್ನೆಸ್ ಶುರು ಮಾಡಿದ್ದೇವೆ, ಹಾಗಾಗಿ ಅದರಲ್ಲಿ ಒಳ್ಳೆ ಇದು ರೆವೆನ್ಯೂ ಬರ್ತಾ ಇದೆ, ಹಾಗಾಗಿ ಕೋಚಿಂಗ್ ಮಾಡ್ತಾ ಇಲ್ಲ. ಸರಿ, ಆಮೇಲೆ ಕೋಚಿಂಗ್ ಮಾಡ್ತಾ ಇಲ್ಲ, ಬಟ್ ನೀವು ಕೋಚಿಂಗ್ ಮಾಡ್ತಿದ್ದಾಗ ಬೇರೆ ಯಾರಿಗಾದ್ರೂ ಇಂಪ್ಯಾಕ್ಟ್ ಆಗಿದೆಯಾ ಕೇಳಿದ್ರೆ, ಇಲ್ಲಪ್ಪ, ನಾವು ಎಷ್ಟು ಪರ್ಫೆಕ್ಟ್ ಅಂದರೆ ನಾವು ಅಪ್ ಟು ಡೇಟ್, ನಾವು ಎಲ್ಲ ಟೈಮ್ ಟು ಟೈಮ್ ಎಲ್ಲ ಮಾಡ್ತಿದ್ದೆವು. ಇವರಿಗೆ ಮಕ್ಕಳಿಗೆ ಸಹ ಎಲ್ಲ ಟೈಮ್ ಟು ಟೈಮ್ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡ್ತಿದ್ದೆವು. ನಾವು ಬ್ಯುಸಿ ಇರ್ತೇವೆ, ಒಂದು ಬೇರೆ ವ್ಯವಹಾರವನ್ನು ನೋಡಿಕೊಂಡು ಕೋಚಿಂಗನ್ನು ಮಾಡಿಕೊಂಡು ಎಲ್ಲ ಮಾಡ್ತಿದ್ದೆವು, ಆದರೆ ನಾವೆಲ್ಲೂ ಏನೂ ಕಡಿಮೆ ಮಾಡಲಿಲ್ಲ ಅಂತ. ಬಟ್ ಎಲ್ಲೋ ಮೇಜರಾಗಿ ಅವರಿಗೆ ಮಿಸ್ ಆದ್ದೇನು ಅಂದರೆ, ಅವರು ಉಳಿದವರಿಗೆಲ್ಲ ಟೈಮ್ ಕೊಡ್ತಾ ಮಕ್ಕಳಿಗೆ ಟೈಮ್ ಕೊಟ್ಟಿರಲಿಲ್ಲ. ಸೊ ಮಗುವಿಗೆ ಮೆಕ್ಯಾನಿಕಲ್ ಆಗಿರ್ತದೆ. ಮೆಕ್ಯಾನಿಕಲ್ ಆಗಿ ಅಂದರೆ ನಾವು ಎಷ್ಟೋ ಸರ್ತಿ ಏನು ಮಾಡ್ತೇವೆ, ಎಲ್ಲವನ್ನು ಮಾಡಲಿಕ್ಕೆ ಹೋಗಿ, ಎಲ್ಲವನ್ನು ಸ್ಕೆಡ್ಯೂಲ್ ಪ್ರಕಾರ ಎಲ್ಲ ರನ್ ಮಾಡಲಿಕ್ಕೆ ಹೋಗಿ ಎಷ್ಟೋ ಸರ್ತಿ ನಮ್ಮ ಮೂಲಭೂತವಾದಂಥ ಕೆಲವು ವಿಷಯಗಳನ್ನು ಬಿಟ್ಟುಬಿಡ್ತೇವೆ. ಸೊ ಅದಕ್ಕೆ ಸಾಧಾರಣವಾಗಿ ನಾನು ಏನು ಹೇಳ್ತೇನೆ ಅಂದರೆ, ನಮ್ಮ ಮನೆಯವರೊಟ್ಟಿಗೆ ನೀವು ಎಜೆಂಡಾ ಇಟ್ಕೊಂಡು ಕೂತ್ಕೊಳ್ಬೇಕಾಗಿಲ್ಲ, ಸುಮ್ಮನೆ ಕೂತ್ಕೊಳ್ಬಹುದು ಅಥವಾ ಹರಟೆ ಹೊಡಿಬೋದು. ಆ ಹರಟೆ ಹೊಡೆಯುವಂಥ ಕೆಲವು ಮೊಮೆಂಟ್ಸ್ ಏನಿದೆ ಅವು ಬಹಳ ಮುಖ್ಯ ಆಗ್ತವೆ. ಯಾಕೆಂದರೆ ಸಂಬಂಧಗಳು ಅಥವಾ ಒಂದು ಸಹಬಾಳ್ವೆ ಅನ್ನುವಂಥದ್ದು ಬರೋದು ಆ ಟೈಮ್ನಲ್ಲಿ. ನಾವು ಎಲ್ಲವನ್ನು ಸಿಸ್ಟಮ್ಯಾಟಿಕ್ ಆಗಿ ಮಾಡಲಿಕ್ಕೆ ಹೋದಾಗ, ಸಿಸ್ಟಮ್ ಅನ್ನೋದು ಬೇಕು, ಮನೆಗಾದರೂ ಬೇಕು, ಆರ್ಗನೈಸೇಷನ್ಗಾದರೂ ಬೇಕು, ಅಥವಾ ಪ್ರತಿಯೊಬ್ಬನ ಲೈಫಿಗಾದರೂ ಬೇಕು. ಹಾಗಂತ ಎಲ್ಲವನ್ನೂ ಸಿಸ್ಟಮೆಟೈಸ್ಡ್ ಮಾಡಲಿಕ್ಕೆ ಹೋದಾಗ ಕೆಲವು ಸರ್ತಿ ಇಂಥ ಸಮಸ್ಯೆಗಳು ಆಗ್ತವೆ. ಇಮೋಷನ್ ಅನ್ನೋದಕ್ಕೆ ಅಥವಾ ಒಂದು ಆ ಭಾವನೆ ಅಂತ ಅನ್ನೋದಕ್ಕೆ ಆ ಸಿಸ್ಟಮ್ ಅಂತ ಅನ್ನೋದು ಗೊತ್ತಿರಲ್ಲ ಅಂತ ಅನ್ಸುತ್ತೆ. ಖಂಡಿತ. ಲವ್ ಇಸ್ ಬ್ಲೈಂಡ್ ಅಂತ ಅದರ ಇನ್ನೊಂದು ಭಾಗ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಹೌದು. ಸೊ ಯಾವಾಗಲೂ ಈಗ ಗಂಡ ಹೆಂಡತಿ ಆಗಿರಲಿ, ಮಕ್ಕಳ ಜೊತೆ ಆಗಿರಲಿ, ಸುಮ್ಮನೆ ಹೀಗೆ ಒಂದಷ್ಟು ಹೊತ್ತು, ಈಗ ಉದಾಹರಣೆಗೆ ಈಗ ಮಳೆಗಾಲದಲ್ಲಿ, ಹಿಂದಿನ ಕಾಲದಲ್ಲಿ ಹಳ್ಳಿಯಲ್ಲೆಲ್ಲ ಏನು ಮಾಡ್ತಿದ್ರು, ಹಪ್ಪಳ ಸುಟ್ಕೊಂಡು ಸುಮ್ಮನೆ ಮಳೆ ನೋಡ್ತಾ ಕೂತ್ಕೊಳ್ತಿದ್ರು, ಏನು ಬೇರೆ ಏನು ಮಾಡ್ತಿರ್ಲಿಲ್ಲ. ಅಥವಾ ಈವನ್ ಕೆಲವರು ಕವಿಗಳು ಎಲ್ಲ ಸುಮ್ಮನೆ ಆಕಾಶವನ್ನು ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಸೊ ಈ ಥರದ ಸೆಲ್ಫ್ ಟೈಮ್ ಮತ್ತು ಫ್ಯಾಮಿಲಿ ಟೈಮ್. ನನಗೂ ಅಷ್ಟೇ. ನಾನು ಅಂದರೆ ಪ್ರೈಮರಿ ಸ್ಕೂಲ್ ಅಥವಾ ಹೈಸ್ಕೂಲ್ ಆ ಟೈಮಲ್ಲಿ ನಮ್ಮ ಪಕ್ಕದ ಗುಡ್ಡಕ್ಕೆ ಹೋಗಿ ಸಂಜೆ ಹೊತ್ತು ಸುಮ್ಮನೆ ಆಕಾಶ ನೋಡೋದು, ಅಲ್ಲಿ ಬರೋ ಮೋಡಗಳ ಆಕಾರಗಳನ್ನೆಲ್ಲ ನೋಡಿಕೊಂಡು ಅದನ್ನು ಜಸ್ಟ್ ಇಮ್ಯಾಜಿನ್ ಮಾಡೋದು, ಆ ಮೊಮೆಂಟ್ಸ್ ಈಗಲೂ ಕೂಡ ಇಟ್ ಗಿವ್ಸ್ ಅ ಪಾಸಿಟಿವ್ ವೈಬ್ ಇನ್ ಮೀ. ಖಂಡಿತ. ಇವಾಗ ಮಾಡೋದಕ್ಕೆ ಆಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಹೌದು, ಆ ಥರದ ಮೊಮೆಂಟ್ಸನ್ನು ನಾವು ಸ್ಪೆಂಡ್ ಮಾಡೋದು ಬಹಳ ಮುಖ್ಯ. ಈಗಿನ ನಾವೇನೋ ವೇಗದ ಜೀವನದಲ್ಲಿ ಎಲ್ಲಿ ಓಡ್ತಾ ಇದ್ದೇವೋ, ಬಟ್ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಪಾಸ್ ಮಾಡಿಕೊಂಡು. ತಮಾಷೆ ಅಂದರೆ ಒಂದಿಷ್ಟು ಜನರ ಲೈಫ್ ಕೋಚ್ಗಳಾಗಿದ್ದವರ ಮನೆಯಲ್ಲೇ ಈ ಥರ ಆಗ್ತಿದೆ ಅನ್ನೋದು ಅವ್ರಿಗೆ ಕಾಣಿಸ್ಲಿಲ್ಲ. ಯಾಕೆಂತಂದರೆ ಆ ಹಿಂದೆ ಕೂತ್ಕೊಂಡು ರಿಫ್ಲೆಕ್ಟ್ ಮಾಡುವಂಥ ಪರಿಸ್ಥಿತಿನೇ ಇರಲಿಲ್ಲ. ಸೊ ಬಹುಶಃ ಎಲ್ಲರೂ ನಾವು ಕೂಡ ಜೀವನದಲ್ಲಿ ಅನೇಕ ವಿಷಯಗಳನ್ನು ಸಾಧಿಸಬೇಕು, ಅದಕ್ಕೋಸ್ಕರ ಕೆಲಸ ಮಾಡಬೇಕು, ಎಲ್ಲ ಸರಿ. ಬಟ್ ಎಷ್ಟೋ ಸರ್ತಿ ಒಂದು ಸ್ವಲ್ಪ ಸ್ಲೋ ಡೌನ್ ಮಾಡಿಕೊಂಡು ನಮ್ಮವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ಎಲ್ಲವನ್ನೂ ಕೂಡ ಸಿಸ್ಟಮ್ನ ಚೌಕಟ್ಟಲ್ಲಿ ಹಾಕೋದು ಕೂಡ ಕಷ್ಟ ಅಂತ ಅನ್ನೋದು ಐ ಥಿಂಕ್ ವಿ ಕ್ಯಾನ್ ಇನ್ಫರ್ ಫ್ರಮ್ ದಿಸ್. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಇದು ಈ ಹೊತ್ತಿನ ಮನಸ್ಸೇ ಓ ಮನಸ್ಸೇ. ಲವ್ ಈಸ್ ಬ್ಲೈಂಡ್ ಅನ್ನೋದನ್ನು ಒಂದು ಮಾತು ಬಂತು. ಅದರ ಸಂಬಂಧಿತ ಒಂದು ತುಂಬ ಸ್ಪೆಷಲ್ ಆಗಿರುವಂಥ ಒಂದು ಸ್ಟೋರಿ ಇದೆ. ಸ್ಟೋರಿ ಅಲ್ಲ, ಒಬ್ಬರ ರಿಯಲ್ ಲೈಫ್ನಲ್ಲಿ ಆಗಿರುವಂಥ ವಿಚಾರ. ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋದಕ್ಕಿದ್ದೀವಿ. ಅಲ್ಲಿ ತನಕ ಕಾಯ್ತಾ ಇರಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ನಮಸ್ತೆ.